ಗೈಸ್ ನಾವು ಗೋಶಾಲ ಬಂದಿವಿ ನೋಡ್ರಿ. ಇದು ದಾಂಡೇಲಿ ರೋಡ್ ಕಡೆ ಐತಿ ನೋಡ್ರಿ. ನೀವು ನೋಡ್ಬೋದು ಎಲ್ಲ ಥರದ ಹಬ್ಬಗಳೆಲ್ಲ ಅದಾವ. ಮತ್ತು ನಾವು ಮಕ್ಕೊಂಡಿದ್ದೀವಿ ರೀ. ಈಗ ನಮ್ಗೆ ನೋಡಿ ನಾವು ಅಕ್ಕವ ಪರಿಸ್ಥಿತಿ ಎಲ್ಲಿ ಬರ್ತೈತೆ. 220 ರಿಂದ 250 ಕೋಟಿ ರೂಪಾಯಿ ಹೊಳೆಯಾಳ ಒಂದೇ ತಾಲೂಕಿನಾಗ ರಾಸಾಯನಿಕ ಕಳೆನಾಶಕ ಯೂರಿಯಾ DAP ಗೊಬ್ಬರ ವ್ಯಾಪಾರ ಆಕೈತಿ. ಒಂದು ತಾಲೂಕಿನ ಭೂಮಿ ತಾಯಿ ಬಾಯಾಗ ಇಷ್ಟು ವಿಷ ತೋರಿದ್ರೆ ಮಾರಲ್ ಅಷ್ಟು ಸ್ಟ್ರಾಂಗ್ ಇತ್ರಿ, ಕ್ಯಾರೆಕ್ಟರ್ ಸ್ಟ್ರಾಂಗ್ ಇದ್ದು ಅವಾಗ. ಹಂಗಾಗ ಅದಕ್ಕ ಒಪ್ತಿದ್ರು ಜನ. ಅದಕ್ಕೆ ಹೇ ಗೈಸ್, ಇವತ್ತು ನಾವು ದಾಂಡೇಲಿ ಹೋಗತ್ತೇವ. ಎದಕ್ಕಂದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ರೊಕ್ಕ ಹಾಕಿ ದಾನ ಮಾಡತ್ತಾರ್ರಿ ಗೋಶಾಲಾಗ. ಅದಕ್ಕೆ ಏನೇನು ಹೋಯತ್ತೀರಿ? ವೆಜಿಟೇಬಲ್ಸ್, ಬಾಳೆಹಣ್ಣು, ಫ್ರೂಟ್ಸ್ ಅದು ನೋಡ್ರಿ. ಇನ್ನೂ ಎಲ್ಲಾರ್ಗು 21 ಕ್ರಾಸ್ ಇದ್ಲಿ. ಮತ್ತು ದಾನೆಲ್ಲ ಮಾಡತ್ತಾರ ನಮ್ಮ ಫ್ರೆಂಡ್ಸ್ಗಳ. ಮತ್ತು ನಮ್ಗೆ ಪ್ರೌಡ್ ಫೀಲ್ ಆಗ್ತೈತೆ. ಅನೂರಾಗ ಅವ್ರ ಮಮ್ಮಿ ಕರ್ಕೊಂಬರಕ್ಕೆ ಬಂದಾನ್ರಿ ಇಲ್ಲಿ. ಇನ್ನೂ ಬರಾತಿಲ್ಲ. ಅನೂರಾಗ ಮತ್ತು ರಜತ್ ಹೋಗ್ಯಾರ್ರಿ. ನನ್ನ ಜೊತೆ ವಿಕಾಸ ದಾನ. ಸೊ ಗೈಸ್, ರಜತ್ ಬಂದ ನೋಡ್ರಿ. ಲೆಟ್ಸ್ ಗೋ. ಈಗ ಹೋಗತ್ತೇವ್ ನಾವು. ಅನೂರಾಗ ಬಂದ. ಅಲ್ಲಿ ಬೈಕ್ ಐತಿ. ಅದು ವೇಟ್ ಮಾಡತ್ತಿದ್ದೆ ಹೇಳಾಗ ಅವಾಗಿಂದ. ನಾನು ನೋಡಿಲ್ಲ, ನೀ ತೆಗಿಬೇಕಾ ನೋಡಿ. ನಾ ಈಗ ಕೇಳತ್ತೇನು ಕುಸತ್ ನೈತ. ಅವ್ರ ಮಮ್ಮಿನೂ ಬಂದಾರ್ರಿ. ತೋರಿಸ್ತೇವೆ. ಯಾರದು ಪ್ಲಾನ್? ಗೋಪ್ಲಾನ್ ಮಗಂದ ಪ್ಲಾನ್ ಇದೆ. ಗೋಪ್ಲಾನ್ ಮಗನ ರಜತ್ ಗೋಪ್ಲಾನ್ ಅವ್ರ ಮಗ ಪ್ಲಾನ್ ಮಾಡಿದ್ದ ಇದೆ. ಅನುರಾಗ ಪ್ಲಾನಿಂಗ್ ಎಲ್ಲ ನೋಡ್ರಿ. ಮಾಸ್ಟರ್ ಮೈಂಡ್ ಧೂಳ ಹಾರತ್ ನೋಡೋದು ಕೆಳಗಿಂದ. ಹಿಂಗ್ ಹಿಡಿಯಲ್ಲಪ್ಪ, ಇಲ್ಲಿಂದ ಹಿಡಿ. ಎಲ್ಲಾರು ಬರ್ತಾರೆ. ಲೈಕ್, ಶೇರ್, ಫಾಲೋ, ಸಬ್ಸ್ಕ್ರೈಬ್. ಸಿದ್ಧಾರ್ಥಿಗೆ ಸಬ್ಸ್ಕ್ರೈಬ್ ಮಾಡಿ. ಏನ್ ಮಾಡತ್ತಾಳ? ಸಿಸ್ಟರ್ ಬೆಂಗಳೂರಿನಾಗ ಇರ್ತಾಳ. ಹಿಂಗ್ಯಾಕ್ಲೇ ರಜಾ? ಅವ್ ಯಾರೋ ನಮ್ಮ ಆಂಟಿ ಚಿಕ್ಕೋಡಿನ ಎಲ್ಲ ಹೋಗಿತ್ತು. ಚಿಕ್ಕೋಡಿ ಆಗೋದಿ ರಜೆ. ನಮ್ಮ ಆಂಟಿಯಲ್ಲಿ ಇರ್ತಾಳೆ. ಎಷ್ಟು ಇರ್ತಾರೆ? ಇರ್ಲಿ ಬಿಡ. ಗಾಯ್ಸ್, ಇಲ್ಲಿ ಬಂದೇವ್ ನಾವೀಗ. ಅಲ್ಲೇ ಬೆಲ್ಟ್ ತಗೊಳ್ಳೋಣ ನೋಡ್ರಿ, ಇಲ್ಲಿ ರಜಾ ಬೆಲ್ಟ್ ತಗೊಳ್ಳದ ನೋಡ್ರಿ. ಇಲ್ಲಿ ಡಿಕ್ಕಿ ಒಳಗ ಬಾಳೆನೆಲ್ಲ ತಂದಾರ್ರಿ ಎಲ್ಲರೂ. ನೋಡ್ರಿ ಗೈಸ್, ಹಿಂಗ ನೋಡ್ರಿ ಗೈಸ್, ಎಲ್ಲ ಒಯ್ಯಾತಾರ ಈಗ ಇವ್ರ. ಮುಂದೋಗ್ರಿ ಅಲ್ಲ ಮತ್ತೆ ಇಲ್ಲೇ ಅವ್ ಲಾಗರ್ ಅದಾನ. ವಿಕೆ ಅದ್ ನಿನ್ ಕಡೆ ಏನದ? ಅದೇನ ಬಟಾಟಿನೂ ಯಾತಾರ ಅದೇ ನೋಡ್ರಿ. ಇಲ್ಲಿ ಯಾಕಟ್ಲೆ ಅದ? ಅದೇ ಅರ್ಜ ಬಿಸ್ಲಿ ಹಂಗ್ಯಾಕ್ ಮಾಡತಿ? ವೈಟ್ ಶರ್ಟ್ ಬೇ व्हिडिओ घालू नको. धराला ग्रुप इकडे ಪವರ್ಫುಲ್ ಗೈಸ್. ಇನ್ನೊಂದೈತಿ, ಅದಕ್ಕೆ ಹೋಗತ್ತೆ ನಾನು. ಇಲ್ಲಾಂದ್ರೆ ಮುಂದೆ ಹೋಗ್ತಿದ್ದೆ. ಇನ್ನೊಂದೈತಿ ನೋಡ್ರಿ ಇಲ್ಲಿ. ಇದ್ರೊಳಗೆ ಟೊಮ್ಯಾಟೊ ತಂದಾರ ಇವ್ರ. ಈ ಕೈಲಿ ಹಿಡಿಯಂತಡಿ ನೋಡ್ರಿ ಗೈಸ್, ಎಷ್ಟು ಗುದ್ದಾಡತಾರ. ನಾವು ಗುದ್ದಾಡತ್ತೇವ. ತಗೋಪ್ಪ, ತಗೋ ನಡಿ ಬಾ. ರಜಾ ಬಂದ ನೋಡಿ. ಇನ್ನೊಂದ್ ಚೀಲ ಆಯ್ತಂದ್ರ ರಜಾ ಬಾಹುಬಲಿ ಬಂದ ನೋಡ್ರಿ. ಇನ್ನೊಂದ್ಸಲ ಐತಿ. ಹೌದು, ಟೊಮ್ಯಾಟೋದು
ಬಂದು ಅಯ್ಯೋ ನಾಯಿ ನೋಡಂದು ಎರಡು ಬಂದು ಇನ್ನೇ ಬರ್ತದೆ. ಬಾಬಾ ಹೋಗೋಣ ಬಾ. ಅರ್ಧ ನೋಡ್ರಿ ಬರೀ ತೆಳಗ್ ಚಲದಾನ. ಮೂರನೇ ಸಲ ಇದೆ. ಬೈ ಬಗತ್ತ ತೇ ಬಿ ಸುಡ್ಲೆ ಬಗಿತಕ್ಕ ಸಹಾಯ ನಮ್ಮ ಕೈ ಕೆಂಪಾಗ ನೋಡಿ ನೋಡ್ರಿ. ಮಕ್ಕಳ ಕಲ್ಯಾಣ ಅಂತಲೇ ನಾನು ಹೇಳ್ತೀನಿ ನೋಡಿ. ಅಪ್ಪ ಎಲ್ಲರೂ ಕೇಳ್ತೀರಿ ಸ್ವಲ್ಪ ಏನ್ ಮಾತಾಡತ್ತೀನಿ. ಎಲ್ಲ ಶಿಕ್ಷಣ ಕಲಿಯೋದು 18ವರೆಗೆ. ನಾವು 18ವರೆಗೆ ಚೈಲ್ಡ್ ಲೇಬರ್ ಅಂತೀವಿ. ಆ ಹುಡುಗ ಅಷ್ಟು ಅಷ್ಟು ಅವ್ನು ಇಳಿತಾರ 2 ವರ್ಷ ಆಗಿಲ್ಲ ಇಳಿತಿಲ್ಲ ಗೊತ್ತಿಲ್ಲ. ಇವ್ರಿಗೆ 20 ಮಂದಿಗೆ 20 ರೊಟ್ಟಿ ತರಿಸಿ ಪಲ್ಯ ಎಲ್ಲ ರೆಡಿ ಮಾಡ್ತಾರೆ. ಅವ್ರ ಅಪ್ ಮಾಡೋದು ಹಿಂದಿಂದ ಎಲ್ಲ ಮಾಡ್ತಾರ ಅವ್ರು. ಅದ್ರ ಶಿಕ್ಷಣ ಯಾವ್ದಂತ ಹೇಳತ್ತೀನಿ ನಾನು. ಜೀವನ ಶಿಕ್ಷಣ ಅಲ್ಲಿ ಚೈಲ್ಡ್ ಲೇಬರ್ ಅಂತೀವಿ ನಾವು. 18 ವರ್ಷದವರೆಗೆ ಏನು ಕೆಲಸ ಕಲಿಸ್ತೇವೆ. 18 ವರ್ಷ ಆದ್ಮೇಲೆ ಕೆಲಸ ಮಾಡೋ ಮನ್ಸಿರಂಗಿಲ್ಲ. ಏನೇನೋ ಅಂದ್ರೆ ಬಾಡಿ ಇದು ಚೇಂಜ್ ಆಕ್ಕವ, ದಾರಿ ತಪ್ತಾವ. ಚೈಲ್ಡ್ ಲೇಬರ್ ಇದನ್ನೇ ತೆಗಿಬೇಕಂತೀನಿ ನಾನು. ನಾವೆಲ್ಲ ಸಣ್ಣದಾಗ ಅಪ್ಪದಿರಿ ಮಾತಾಡ್ರಿ. ನಮ್ ದೇಶದಾಗ ಫೇಲ್ ಆಗಿದ್ ಟೋಟಲ್ ಶಿಕ್ಷಣ. ಕೇಳ್ರಪ್ಪ ಎಷ್ಟು ಕೇಳ್ರಿ. ಶಿಕ್ಷಣದಾಗ ಏನ್ ಬೇಕಾಯ್ತು? ಸ್ಪಿರಿಚುವಲ್ ಅಂದ್ರೆ ಅರ್ಥ ಆತ ಆಧ್ಯಾತ್ಮ ಶಿಕ್ಷಣ ಬೇಕಾಯ್ತು. ನೇಚರು, ಗಿಡ ಮರ ಪಶು ಪಕ್ಷಿ ಇವೆಲ್ಲ ಬೇಕಾಗಿತ್ತು. ಸ್ಪಿರಿಚುವಲ್ ಇಲ್ಲ, ನೇಚರ್ ಇಲ್ಲ, ಕೃಷಿ ಇಲ್ಲ ಶಿಕ್ಷಣದಾಗ. ಕೃಷಿ ಇಲ್ಲ, ಆಮೇಲೆ ಗುಡಿ ಕೈಗಾರಿಕೆ ಇಲ್ಲ, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಇಲ್ಲ. ನೀವೇನ್ ಕಲಿಯೋರು? LLB ಕಲ್ತ್ ಹೊರಗೆ ಬಂದ್ರಿ. ಮುಂದೆ ನಮ್ಮ ಹಳ್ಳಿಯಾಗ ಕಟ್ಟ ಪಂಚಾಯತಿ ಮಾಡ್ತಿದ್ರು. ಎಷ್ಟೊತ್ತಿ ಮುಗಿತಿದ್ ಗೊತ್ತೇನು? ಬಾಳ ಅಂದ್ರೆ ಅರ್ಧ ಗಂಟೆ 3/4 ಗಂಟೆಯಲ್ಲಿ ವ್ಯಾಜ್ಯ ಮುಗಿಸ್ತಿದ್ರು. ಇಲ್ಲಿ ಅಲ್ಲೆಲ್ಲ 1 ನಿಮಿಷ ಬರ್ತೀನಿ. ಇಲ್ಲಿ LLM ಗೋಲ್ಡ್ ಮೆಡಲ್ ತಗೊಂಡಿರ್ತಾರ. 10 ವರ್ಷ 12 ವರ್ಷ ನಾನೇ ಅಡ್ಡಾಡಿನಿ. ಏನೋ ಒಂದು ಸಣ್ಣ ಗಾಡಿ ಸಲುವಾಗಿ ಕೋರ್ಟಿಗೆ. ನ್ಯಾಯನ ಇದು? ನ್ಯಾಯಸ್ಥಾನನ? ಅಲ್ಲೆಲ್ಲ ನಮ್ಮ ಪೂರ್ವಜರು ಎಷ್ಟು ಸರಳವಾಗಿ ಬದುಕು ಕಂಡ್ಕೊಂಡಿದ್ರು ಅಂದ್ರೆ, ಎಷ್ಟು ಸಿಂಪಲ್ ಇತ್ತಂದ್ರೆ, ಇಬ್ರು ಏನಾರು ಜಗಳ ಆಡಿದ್ರ ಹಿರಿಯಾರು ಬಂದು ಕಪಾಳ ಕೊಟ್ಟು ಸೋಮ ಹೋಗಿಲ್ಲ ಕೊಡ್ತಿದ್ರು ಅವರು. ಜಗಳ ಆಡ್ಕೊಂಡ್ ಬಂದಿರಂತೆ ಪಂಚಾಯತಿ ಕಟ್ಟ್ಯಾಗ. ಈಗ ಕೋರ್ಟ್ನಾಗ ಅಡ್ಡಾಡೋದು ಆ ಪೊಲೀಸರು ಕಾಟ ಅಂತೂ ಬೇಡ, ನಾನೇ ಅನುಭವಿಸಿನಿ ಎಷ್ಟೋ. ಆ ವಕೀಲರ ಕೈಯಾಗ ಸಿಕ್ಕರು ಮುಗ್ದವತ್ತು. ಇನ್ ಕೋರ್ಟಿನ ಕತೆ ಹೇಳಕ್ ಹೋದ್ರೆ ದೊಡ್ಡವದಾವ್. ಈ ಪರಿಸ್ಥಿತಿ ಐತಿ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಶಿಕ್ಷಣದಾಗ ಮೊದ್ಲು ಬದಲಾವಣೆ ಆಗ್ಬೇಕು. ಶಿಕ್ಷಣ ಅಂದ್ರೆ ಏನಿರ್ಬೇಕು? ಗುಡಿ ಕೈಗಾರಿಕೆ ಇರಬೇಕು, ಕೃಷಿ ಇರಬೇಕು, ಮತ್ತೆ ಸಂಬಂಧಪಟ್ಟದ್ದು ಎಲ್ಲ ಬರ್ಬೇಕದ್ರಾಗ. ಅಂದಾಗ ಅವನ ಮುಂದೆ ಏನಾಕತಿ? ಈಗ ದೇಶದ ದುರಂತ ಗೊತ್ತೇನು ನಿಮ್ಗೆ? ಎಷ್ಟು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ಇವತ್ತು ವರ್ಷಕ್ಕೆ ಎಷ್ಟು ಜನ ಗ್ರಾಜುಯೇಟ್ ಆಗಿ ಹೊರಗೆ ಬರ್ತಾರಪ್ಪ? ಎಲ್ಲಾ ಕ್ಷೇತ್ರ BBA, BBA, MBBS ಅಂದ್ರೆ ಒಟ್ಟು ಡಿಪ್ಲೊಮಾ ಕೋರ್ಸಿಂದ ಹಿಡ್ದು ಅಂದಾಜು ಎಷ್ಟು ಹೇಳ್ರಿ ನೋಡು? ಲಕ್ಷಗಟ್ಲೆ ಬರ್ತಾರ್ರಿ. ಲಕ್ಷಗಟ್ಲೆ ನೀವು ಇಷ್ಟು ಮಂದಿ ಲಾ ಸ್ಟೂಡೆಂಟ್ ಹೌದಿಲ್ಲ? ಇಲ್ರಿ, ಅಂದ್ರೆ ಬೇರೆ ಎಲ್ಲಾರು ಓದತಾರ. ಹೌದಿಲ್ಲ? ಎಷ್ಟು ಮಂದಿ ನಾನು ಹೇಳ ಫಿಗರ್? 1,12,15,00,000 ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಎಲ್ಲಾ ಕ್ಷೇತ್ರದಿಂದ ಇಡೀ ಇಂಡಿಯಾದಾಗ ಸರ್ಟಿಫಿಕೇಟ್ ತಗೊಂಡು ಹೊರಗೆ ಬರ್ತಾ ಇರೋದು. ಅವ್ರ ಪರಿಸ್ಥಿತಿ ಏನಾಯ್ತು ಗೊತ್ತೇನಾ? 10,000-12,00,000 ವಿದ್ಯಾರ್ಥಿಗಳಿಗೆ ಕೆಲಸ ಇರತ್ತೇವ್. ನಮ್ಮ ದೇಶದಾಗ ಜಾಬ್ ಆಪರ್ಚುನಿಟೀಸ್ ಇರೋದೇ 5-7% ಎಲ್ಲಾ ಕ್ಷೇತ್ರ ಹಿಡಿದು. ಕಂಪ್ನಿ ತಗೋರಿ, ಗೌರ್ಮೆಂಟ್ ತಗೋರಿ. ವಿದ್ಯಾರ್ಥಿಗಳು ಎಷ್ಟು ಹೊರಗೆ ಬರತ್ತಾರೆ? 1,12,15,00,000. ಮುಂದೆ ಅನಾಹುತ ಏನಾಗ್ತೈತೆ? ಧಾರವಾಡ, ನೀವೆಲ್ಲ ಧಾರವಾಡದಾಗ ಇದೀರಿ. ಧಾರವಾಡದವ್ರು ಯಾರು ಅದಿರಿ? ಧಾರವಾಡ ಅಪ್ಪ ಒಂದೊಂದು ಏರಿಯಾದಾಗ ಎಷ್ಟೆಷ್ಟು ಹುಡುಗರು ಅದಾರ? ಧಾರವಾಡ ಹಳ್ಯಾಳದವ್ರಿ. ಧಾರವಾಡ ಕಾಲೇಜಿಗೆ ಹೋಗ್ತಾನ, ಕಲ್ಯಾಕ್ ಹೋಗ್ತಾನ. ಅಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಟ್ಯೂಷನ್ಗೆ ಅಂತ ಹುಡುಗರು ಅದಾರಲ್ಲ. ನಮ್ದ BBA ಅಂದ್ರ ಬಾಳ ನಾನು ಏನ್ ಹೇಳತ್ತೀನಿ ಪೂರ್ಣ ವಿಷಯ ಅರ್ಥ ಮಾಡ್ಕೊಡಿ. ಕೇಳ್ತಾರ, ಅದನ್ನ ಉತ್ತರ ಕೊಡು. ಅಲ್ಲಿ ಮೇಡಮ್ ನಾನು ಸ್ವಾಮೀಜಿಗೆ ನನ್ನಿ ನಮ್ ಕಾಲೇಜ್ ಒಳಗ 30,000 1 ನಿಮಿಷ ಮುಗಿಸ್ತೀನಿ. 50,000-60,000 ಹುಡುಗರು ಇರ್ಬೇಕು ಸ್ವಾಮೀಜಿ. ಅಲ್ಲಿ ಧಾರವಾಡ ಸುತ್ತ ಟ್ಯೂಷನ್ ಅಂತ ಹೇಳಿ 4-5 ವರ್ಷದಿಂದ ಹಳ್ಳಿಯಿಂದ ಬಂದ್ ಉಳ್ದಾವ. ಅಪ್ಪಾವ್ದಿರ್ ಇಷ್ಟ ಪರಿಶ್ರಮ ಪಟ್ಟು ರೊಕ್ಕ ಕಳ್ಸಾತಾರೆ. ಇರೋದ್ 10-20 ಪೋಸ್ಟ್ ಇರ್ತಾವ. 10-20 ಪೋಸ್ಟ್ ಇರ್ತಾವೆ. 10,000 ಜನ ಪ್ರಯತ್ನ ಮಾಡ್ತಿರ್ತಾರೆ. ಇವ್ರನ್ನ ಸುಲಿಗೆ ಮಾಡಕ್ ಮತ್ತೆ ಅಲ್ಲಿ ಒಂದು ಟ್ಯೂಷನ್ ಹೇಳ್ತೀವಂತ ಮತ್ತೊಂದು ಗುಂಪಲ್ಲಿ. ಮೊನ್ನೆ ಒಬ್ಬ ಸಿಕ್ಕ, ಸರ್ 10,000 ಜನಕ್ಕೆ ನಾ ಇದು ಕೊಟ್ಟಿನಿ, 10,000 ಜನ ಹಾಳು ಮಾಡಿದ್ವಿ ಬಿಡಲ್ಲ ನಾನು. ಅವು ಹೊಲ್ದಾಗ ದುಡ್ಕಂದಾರ ತಿಂತಿದ್ವು. ಈಗ ಹೊಲಕ್ಕೆ ಹೋಗಿ ಪರಿಸ್ಥಿತಿ ಏನಾಗಿತ್ತು? 4-5 ವರ್ಷ ಮಕ್ಳೇನೋ ಓದ್ತಾರಂತ ತಂತಾಯಿ ಪರಿಶ್ರಮ ಪಟ್ಟು ಕೊಡಾತಾರ. ಮುಂದೆ
ಮನೆಗೆ ಹೋದ್ರೆ ಇವ್ನಿಗೆ ದುಡಿಯೋ ಶಕ್ತಿ ಇಲ್ಲ, ಕೈ ಕಾಲಾಗ ಹಾಕಂದ್ರೆ 5-6 ವರ್ಷ ಕೆಲಸನೇ ಮಾಡಿಲ್ಲ. ಒಂದ್ ಹಂತ ಆದ್ರೆ ಮೊನ್ನೆ ನಾವು ಒಬ್ರು ಧಾರವಾಡ ಒಳ್ಳೆ ಇವರು ಡಾಕ್ಟರ್ ಪ್ರಕಾಶ್ ಭಟ್ ಅಂತ ಹೇಳಿ, ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖಗಳು ಅಂತ ಹೇಳಿ ಅವ್ರೊಂದು ಪುಸ್ತಕ ಬಿಡುಗಡೆ ಮಾಡ್ಯಾರ. ಹಳ್ಳಿಲಿ ಇಷ್ಟು ಕೆಲಸ ಮಾಡಿದ್ರು. ಅವ್ರದ್ದು ಇದು ಎಜುಕೇಶನ್ ಆಗಿದ್ ಲಂಡನ್. ಬೈಫ್ ಸಂಸ್ಥೆಯಲ್ಲಿ ಚೀಫ್ ಇದ್ದವ್ರು ಬಿಟ್ಟು ಒಂದು NGO ಮಾಡ್ಕೊಂಡು ಕೊಲ್ಗಟ್ಟಿ ಸುತ್ತ ಒಂದು 25,000 ಜನರಿಗೆ ಪರಿವರ್ತನೆ ಮಾಡಿದ್ರು ಅವರು. ಎಲ್ಲ ಕೇಳಿದ್ರು, ಶಿವಪ್ಪಣ್ಣ ಆನ್ಲೈನ್ ಗೇಮಿಂಗ್ ಆಡಿ ಒಂದೇ ಹಳ್ಳಿಯಾಗ 10-15 ಹುಡುಗರು ಸುಸೈಡ್ ಮಾಡ್ಕೊಂಡಾರಂತ. ಅಂದ್ರೆ ನಮ್ ಶಿಕ್ಷಣ ಎಲ್ಲಿಗೆ ಹೋಯಾಕತ್ತೈತೆ ಅಂತ ಹೇಳಿ. ಹಸಿರು ಕ್ರಾಂತಿ, ಹಸಿರು ಕ್ರಾಂತಿ, ಆಮೇಲೆ ಕ್ಷೀರ ಕ್ರಾಂತಿ. ಹಸಿರು ಕ್ರಾಂತಿ ಯಾಕಾಯ್ತು? 3ನೇ ಮಹಾಯುದ್ಧ ನಿಂತ ಕೂಡಲೇ ಮದ್ದುಗುಂಡು ಎಲ್ಲ ತರದ್ರು ಇಲ್ಲಿ ನಮ್ಮ ಭೂಮಿಗೆ ಹಾಕಕ್ ಶುರು ಮಾಡಿದ್ರು. ಅವು ಎಲ್ಲ ಅಲ್ಲಿ ಹಸಿರು ಕ್ರಾಂತಿ ಮಾಡ್ತೀವಿ, ಆಹಾರದ ಕೊರತೆ ಐತೆ ಅಂತ ನಾಟಕ ಮಾಡಿ ಅದನ್ನ ಮಾಡಿದ್ರು. ಕ್ಷೀರ ಕ್ರಾಂತಿ, ನಮ್ಮಲ್ಲಿ ದೇಶ ಸ್ವತಂತ್ರ ಆದಾಗ 130 ಕೋಟಿ ಗೋಗಳ ಸಂಖ್ಯೆ. ಈ ಫಾರೆಸ್ಟ್ ಗಿಂತ ಹೈಯೆಸ್ಟ್ ಆಕ್ಸಿಜನ್ ಕೊಡ್ತಿದ್ದಾವ ಅವು. ಗೋಗಳ ಸಂಖ್ಯೆ ಎಲ್ಲಿ ಬಂದೈತಿ ಅಂದ್ರೆ ಈಗ 10 ಕೋಟಿಗಿಂತ ಒಳಗೆ ಬಂದೈತಿ. ಕ್ಷೀರ ಕ್ರಾಂತಿ ಮಾಡ್ತೀನಿ ಅಂತ ನಮ್ಮ ದೇಶಿ ಗೋಗಳನ್ನೆಲ್ಲ ಮುಗಿಸ್ಬಿಟ್ರು. ಜರ್ಸಿ ಹೆಚ್ಚಪ್ ತಂದು ಆಕಳ ಎಲ್ಲವು ಫಸ್ಟ್ ಟೈಮ್ ಪ್ರೆಸೆಂಟ್ ಅಂತ ಓಕ್ ಅಂತ ಪ್ರಾಣಿಕ್ ರಾಜ್ ಮಾಡಿದ್ದು. ಸುವರ್ ಅಂತ ಆ ಜರ್ಸಿದು ರಾಜು ದೀಕ್ಷಿತ್ ಇದ್ದ. ರಾಜು ದೀಕ್ಷಿತ್ ಫಾಲೋವರ್ ನಾವೆಲ್ಲ ಭಾಳ ಚಂದ ಹೇಳ್ತಿದ್ರು ಇದನ್ನ. ಹಂದಿಕ್ ಹಾಲು ಕುಡ್ಸಾಕ್ ಹಚ್ಚಿದ್ರು ನಿಮಗೆ ಅಂತೇಳಿ. ಇದನ್ನ ಕ್ಷೀರ ಕ್ರಾಂತಿ ಅಂದ್ರು. ಮುಂದೇನಾಯ್ತು? ಆರ್ಥಿಕ ಕ್ರಾಂತಿ. ಮನಮೋಹನ್ ಸಿಂಗ್ನಾಗ ಬಂದಾಗ ಎಲ್ಲ ಒಪ್ಪಂದ ಮಾಡಿಬಿಟ್ಟದ್ ಮೇಡಮ್ರ. ನಾವು ಮಾತಾಡ್ತಿದ್ದ ವಿಷಯ ಗ್ಲೋಬಲೈಸೇಷನ್ ಪರಿಣಾಮ ಏನಾಯ್ತು? ಆರ್ಥಿಕ ಕ್ರಾಂತಿ, ಎಲ್ಲರ ಕೈ ರೊಕ್ಕ ಆಡಕತ್ತು. ನಾವು ಸಣ್ಣ ಇದ್ದಾಗ ₹1 ಕೂಲಿ, ₹1 ಶೇರ್ ರಾಗಿ. ಏನಪ್ಪ, ₹1 ಕೂಲಿ, ₹1 ಶೇರ್ ರಾಗಿ. ಕೊಡ್ತಿದ್ರು ಅಲ್ಲಲ್ಲ, ಇವತ್ತು ರಾಗಿ ₹50 ಐತೆ, ಕೂಲಿ ₹500 ಆಗಿದೆ. ಅಂತರ ಎಷ್ಟಾಯ್ತು ಅಂದ್ರೆ ಕೃಷಿಕರ ಕೃಷಿಯಿಂದ ದ್ವಿಮುಖ ಆತವ್ರ ಅಂತ ಹೇಳ್ತಾ ಇದ್ವಿ. ಕೃಷಿ ಬಿಟ್ಟು ಯಾಕೆ ಹೋದ್ರು? ಕೂಲಿ ₹500 ಆಯ್ತು, ರಾಗಿ ರೇಟ್ ₹50 ನಿಂತೈತಿ. ತಿನ್ನ ಅನ್ನೋ ವಿಷಯ ಆಯ್ತು. ಯಾಕೆ? ಕೆಲಸಗಾರ ಸಿಗ್ತಾ ಇಲ್ಲ. ಅದು ತಂದು ಹೊಡಿ, ಇದು ತಂದು ಹೊಡಿ. ಕಳೆನಾಶ ನೆನ್ನೆನೆ ನಮ್ಮ ನೋಡು ಸಣ್ಣ ಹುಡುಗ, ನಾವು ಹೇಳ್ತಾ ಇದ್ದೀನಿ 5 ವರ್ಷಕ್ಕೆ ಹಳಿಯಾಳ ತಾಲೂಕಿನಾಗ ಇಷ್ಟು ಕ್ಯಾನ್ಸರ್ ಪೇಷಂಟ್ ಹಾಕವ. ಪರಿಸ್ಥಿತಿ ಎಲ್ಲಿ ಬರ್ತತೆ? 220-250 ಕೋಟಿ ರೂಪಾಯಿ ಹಳಿಯಾಳ ಒಂದೇ ತಾಲೂಕಿನಾಗ ರಾಸಾಯನಿಕ ಕಳೆನಾಶಕ, ಯೂರಿಯಾ, DAP ಗೊಬ್ಬರ ವ್ಯಾಪಾರ ಆಕೈತಿ. ಒಂದು ತಾಲೂಕಿನ ಭೂಮಿ ತಾಯಿ ಬಾಯಾಗ ಇಷ್ಟು ವಿಷ ತೋರಿದ್ರೆ ನಮ್ಮನ್ನ ಹಿಂದೆ ಏನಂತಿದ್ರು? ಅನ್ನದಾತ್ರ ಅಂತಿದ್ರು. ಹೌದಿಲ್ಲ? ಈಗೇನಾದ್ವಿ ನಾವು? ವಿಷದಾತ್ರ ಆದ್ವಿ, ವಿಷ ಅಣಸಾಯ್ತೀವಿ. ಅದ್ರ ಪರಿಣಾಮ ಮೊನ್ನೆ ಇದು KMC ಡಾಕ್ಟರ್ ಕೂಡ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದ್ವಿ, ಶಿವಪ್ಪರ ನೀವು ಹೇಳಂಗೆ 10 ಹುಡುಗರು ಹುಟ್ಟಿದ್ದು, 1 ಹುಡುಗ ಎಲ್ಲ ರೋಗ ತಗೊಂಬರತ್ತಿತ್ತು. ಇದು KMC ರಿಪೋರ್ಟ್ ಆದರೆ WHO ರಿಪೋರ್ಟು 5 ಹುಡುಗ 1 ಹುಡುಗ ಪೇಷಂಟ್. ಎಲ್ಲರಿಗೂ ದುಡ್ಡಿಗೆ ಬೆನ್ನು ಹತ್ತೀವಿ. ನಮ್ಮ ಹಿರಿಯರು ಕೃಷಿ ಈಗ ನನ್ನ ಹತ್ರ ಸುಮಾರು ಜನ ಇಲ್ಲಿ ಬರ್ತಾರೆ, ಸರ್ ಮಾರ್ಗದರ್ಶನ ಬೇಕು, ಏನು ಮಾಡಕ್ಕೆ ಹೊಂಟಿರೋ ಎಲ್ಲ ಕೇಳ್ತಾರೆ. ಸರ್ ರಿಟರ್ನ್ಸ್ ರೀ ಕೇಳಿದ್ರೆ ರಿಟರ್ನ್ಸು ಹಾಕಿದ ಕೂಡಲೇ ಬರೋಕೆ. ನಮ್ಮ ಹಿರಿಯರು ಹೆಂಗಿದ್ರು ಗೊತ್ತೇನ? ಏನಾದ್ರು ಲೆಕ್ಕ ಮಾಡ್ತಿದ್ರೆ ಕಪಾಳ ಕೊಡ್ತೀನಿ, ಮಕ್ಕಳು ಬೆವ್ರು ಸುರಿಸಿದ್ರೆ ಎಷ್ಟು ಗೊತ್ತಿಲ್ಲ ನಿಮ್ಗಲ್ಲಿ ಕೊಡ್ತಾಳೆ. ನಿಮ್ಗೆ ಎಷ್ಟು ಬೆವ್ರು ಸುರಿಸೈತಿ ಗೊತ್ತೈತೆ, ಭೂಮಿ ತಾಯಿ ಕೊಡ್ತಾಳೆ ಅಂತಿದ್ರು. ನಿಸರ್ಗದ ಜೋಡಿ ಕೃಷಿ ಜೋಡಿ ಬದುಕೋದು ಯಾರು ಕಲ್ಸಕ್ಕೆ ತಯಾರಿಲ್ಲ. ಎಲ್ಲ ಲಾಭ ಲೆಕ್ಕ ಪೆನ್ನು ಪೇಪರ್ ತಗೊಂಡ್ಬರತ್ತಾರೆ ಮಾಡೋದು. ಇದಕ್ಕೆ ಎಲ್ಲ ಸತ್ಯ ಕಂಡ್ಕೊಂಡು ಈಗ ನಂದು ಮೇಡಮರ 3 ವರ್ಷ ಆಯ್ತು ಖರೀದಿ ಮಾಡಿ ಏನೂ ಗೊತ್ತಿಲ್ಲ. ಯಾರ ಮನೆಗೆ ಹೋಗ್ತೀನಿ, ನಮ್ಮ ಬೆಲ್ಲದ ರೆಡಿ ಇರ್ತೈತೆ, ಒಂದು 5 kg ಬೆಲ್ಲ ಒಯ್ದಿರ್ತೀನಿ. ಅವ್ರ ಮನೆಯಾಗ ಇಟ್ಕೊಡ್ಲಿ, ಅವ್ರು ಕಾಳು ಕಡ್ಡಿ ಕೊಡ್ತಾರೆ. 3 ವರ್ಷ ಆಯ್ತು ರೇಷನ್ ಕೊಂಡು ಗೊತ್ತಿಲ್ಲ. ವಸ್ತು ವಿನಿಮಯಗಳು ಶುರುವಾಗಬೇಕು. ವಸ್ತು ವಿನಿಮಯಗಳು ಶುರುವಾಯ್ತು. ಅಲ್ಲಲ್ಲ, ಶುರುವಾಯ್ತು ಆರ್ಥಿಕತೆ ತನ್ನಿಂಗೆ. ಆಮೇಲೆ ಮನುಷ್ಯ ಏನು ಮಾಡ್ಯಾನೀಗ? ತನ್ನ ಆಹಾರ ಭದ್ರತೆ ಅಂದ್ರೆ ಹಿಂದೆ 1-2 ವರ್ಷಕ್ಕೆ ಆಗೋಷ್ಟು ಕಾಳು ಕಡ್ಡಿ ಎಲ್ಲ ಮನ್ಯಾಗ ಸಂಗ್ರಹ ಇರ್ತಿದ್ದು, ದನಕ್ಕೆ ಮೇವು ಹೊಟ್ಟು ಎಲ್ಲ ಸಂಗ್ರಹ ಇರ್ತಿತ್ತು. ಆಮೇಲೆ ಆರ್ಥಿಕತೆ, ಆಮೇಲೆ ಬೆಳೆ ಚೆನ್ನಾಗಿ ಬಂದ್ರೆ, ಮುಂದಿನ ವರ್ಷ ಬೆಳೆ ಚೆನ್ನಾಗಿ ಬಂದ್ರೆ ಮಾರ್ಕೆಟಿಗೆ ಕಳ್ಸೋದು ವಿಚಾರ ಮಾಡ್ತಿದ್ವಿ. ಈಗ ಯೂನಿವರ್ಸಿಟಿ ಶುರುವಾಗಿ ಏನು ಮಾಡಿದ್ರು? ಆ ಬಾಳೆ ಅದನ್ನ ಮಾಡು ಇಷ್ಟು ಲಾಭ ಆಕತ್ತೆ, ಇದನ್ನ ಮಾಡು ಇಷ್ಟು ಲಾಭ. ವಾರಕ್ಕೊಮ್ಮೆ ಸಂತೆ ಇತ್ತು ಕಾನ್ಸೆಪ್ಟ್. ಇದಕ್ಕೆ ದಾಡಿ ಮಾಡ್ಕೊಳಕ್ ಬಾರ್ ಇದಕ್ಕೆ ಹೋಗ್ತಿದ್ರಲ್ರಿ, ಅವಾಗ ಭತ್ತ ಅದು ಒಯ್ತಿದ್ರು ನಾವು ಸಣ್ಣವ್ರಿದ್ದಾಗ. ಭತ್ತ, ಗೊಂಜಾಳ ಈಗ ನಿಮ್ದು ವಾರ ಹೋಯ್ತಾರ. ನಮ್ದು ಹೆಂಗ್ ಬರ್ತೇನೆ? ಕಣಕ್ ಬರ್ತಿದ್ರು ಅವರು ಎಲ್ಲ, ಕಮ್ಮಾರ ಕುಂಬಾರ ಇವರೆಲ್ಲ ಎಲ್ಲ ಕಣಕ್ ಬರ್ತಿದ್ರು. ಕಣದಾಗ ಅವ್ರವ್ರಿಗೆ ಇದ್ರ ಪ್ರಕಾರ ರಾಶಿಲಿ ಇದನ್ನ ಅವ್ರಿಗೆ ತುಂಬಿಕೊಟ್ಟು ಉಳಿದ್ ಮನೆ ಸುಗ್ಗಿ ಆಗಿದ್ ಪದ್ಧತಿ ಇತ್ತು. ಎಲ್ಲರೂ ನಡೀತಿದ್ರು. ಅಲ್ಲಿ ಕಮ್ಮಾರಿದ್ದ, ಕುಂಬಾರಿದ್ದ, ಚಮಗಾರಿದ್ದ, ಕೂಡ್ತಿದ್ರು. ಎಲ್ಲ ಇದಿತ್ತು. ಅದ್ರಾಗ ಕೆಲವೊಂದ್ ಸಣ್ಣ ಪುಟ್ಟ ದೋಷ ಆಗ್ಯಾವ. ಶೋಷಣೆ ಮಾಡೋರು ಮಾಡ್ಯಾರ ಪಾಪ ಬಡಬೋಗರ್ನ. ಇಲ್ಲ ಅಂತ ಅದ್ ಯಾವಾಗ ಹೋಯ್ತೆ? ನಾನು ಬಹಳ ವರ್ಷದಿಂದ ಪರಿಚಯ. ಈಗೀಗ ಸ್ವಲ್ಪ ಅವ್ರ ಮಗ ನನ್ನ ಸ್ಟೂಡೆಂಟ್. ನನ್ನ ಮಗನಿಗೆ ಏನ್ ಹೇಳಿದ್ನಿ ಗೊತ್ತೇನ?
ಮೇಡಮ್ ಅದೊಂದು ಹೇಳಿ ಮುಗಿಸ್ಲಾ. ಇಲ್ಲಿ BBA ಮಾಡ್ತಿದ್ದವು 97 ಫಸ್ಟ್ ಕಂಪ್ಯೂಟರ್ ನಂದು ಹಳೆ ಹೇಳ್ದಾಗ. ನಮ್ಮಲ್ಲಿ ಅವರು KS ಆಗೋವಾಗ DF ಹೋಯ್ದ್ರು. ಶಿವಪ್ಪ ಇಂಗ್ಲೀಷ್ ಮೀಡಿಯಮ್ ಹೋಗ್ತಾರೆ, ಅದು ಮಕ್ಳಂದ್ರೆ ಮೋಸ್ಟ್ ಒಂದು ಕಂಪ್ಯೂಟರ್ ಅಂದರು. ತಂದಿಟ್ಟೆ 4ನೇ ಕ್ಲಾಸಿಗೆ ನಮ್ಮ ಅಣ್ಣನ ಮಗನ ಮೇಲ್ ಮಾಡ್ತಿದ್ದವು. ಅಲ್ಲೋ BA ಮುಗಿದ್ರೆ ನನಗೆ ಮೇಲ್ ಮಾಡಕ್ಕೆ ಬರಂಗಿಲ್ಲ, 4ನೇ ಕ್ಲಾಸಿಗೆ ಮೇಲ್ ಮಾಡ್ತೀವಲ್ಲ ಅಂತಿದ್ದವು. ವಿನಯ್ BBAದಾಗ ಅವ್ನ ಮ್ಯಾಗ ಕಂಪ್ಲೇಂಟು, ಸರಿಗೆ ಬರೋದಿಲ್ರಿ, ರೆಗ್ಯುಲರ್ ಇಲ್ಲ. ನಾನೇ ಮಾಡಿದ್ದೆ ಕಂಪ್ಲೇಂಟ್. ನೀವು ಮಾಡಿದ್ರು ಭಾಳ ಟೀಚರ್ಸ್ ಐತೆ. ಮುಂದೆ ಕೇಳ್ರಿ, CET ಎಕ್ಸಾಮ್ ಬರ್ದ MBA ಆಲ್ ಓವರ್ ಇಂಡಿಯಾ ಬಿಲೋ 1000, ಕರ್ನಾಟಕ ಬಿಲೋ 2000, ಕರ್ನಾಟಕ ಬಿಲೋ 800 ಏನೋ ಬಂದು. ಅಪ್ಪಾಜಿ ಓದಂಗಿಲ್ಲ ಅಂತಿದ್ದೆಲ್ಲ ಹಿಡ್ಕೊ, ನಂದು ಯಾವ ಕಾಲೇಜ್ನಾಗ ಬೇಕಾದ್ರೆ ಶೀಟ್ ಕೊಡ್ತಾರೆ. ಅಲ್ಲೇ ಹೆಂಗ್ ಮಾಡಿದ್ದೆ ಇದನ್ನ ಯಾವಕ್ಕೇನು ತಿಳಿತದ ಅಪ್ಪಾಜಿ, ನೆಟ್ನಾಗೆಲ್ಲ ಡೌನ್ಲೋಡ್ ಮಾಡ್ಕೆ ಓದ್ತಿದ್ನಿ. ಅಂದ್ರೆ ಈ ಗುರುವಿಂದನೇ ಶಿಕ್ಷಣ ಕಲಿಬೇಕಂತಿಲ್ಲ, ಆಪ್ಷನ್ ಭಾಳ ಅದಾವ. ಮೊದ್ಲು ನಾವು ಸಣ್ಣ ಇದ್ದಾಗ ಹಂಗಿತ್ತು ಗೊತ್ತಾನ, ಒಂದು ಪಂಚೆ ಅಗಲ ಮೇಲೆ ಟವಲ್ ಹಾಕ್ಯಂದು ಹಳ್ಳಿಯಿಂದ ಬರೋರು ಮಾಸ್ಟರ್ ಇಷ್ಟುದ್ದ ಹಸಿ ಕೋಲ್ ಇಟ್ಕೊಂಡು ಗುಡಿಯಾಗ ಶಾಲಿ ಹೊಡೆದು ಆ ಕೋಲ್ ಹೋಗ್ಬೇಕಾರೆ ಇಷ್ಟುದ್ದಾಗಿರೋದು. ಇಲ್ಲಿ ಹೊಡಿತಿದ್ರು ಇಲ್ಲಲ್ಲ, ಅಲ್ಲಲ್ಲ ಇದು ಹೊಡೆದು ಅವ್ರು ಹೋಗ್ಬೇಕಾರೆ ಹಸಿ ಕೋಲ್ ಇಷ್ಟುದ್ದಾಗಿರೋದು. ಇವತ್ತು ಮಕ್ಳಿಗೆ ಒಂದು ಹೊಡೆದ್ರು ಟೀಚರ್ ಜೈಲ್ನಾಗ, ಪೊಲೀಸ್ ಸ್ಟೇಷನ್ಯಾಗ. ನಿಮ್ ಶಾಲೆಯಾಗ ಇವೆಲ್ಲ ಹೇಳ್ತಾರ? ನಮ್ ಕಡೆ ಬಂದ್ರೆ ಭಾಳ ಅದಾವ. ಮತ್ತೆ ಶಾಲೆಯಾಗಿದ್ ನಾನು ಹೇಳೋದಿಲ್ರಿ, ಈಗೆಲ್ಲ ಮೆಕ್ಯಾನಿಕಲ್ ಆಗ್ಬಿಟ್ಟಿದ್ ಪ್ರೊಸೆಸ್. ನಾ ಟೀಚರ, ನಾ ಅಷ್ಟು ಕಲಿಸ್ತೇನೆ, ಒಂದ್ ತಾಸು ಹೋಗ್ತೇನಿ, ಬಾಕಿದ್ ಬೇಡ. ಒಬ್ರು ಇಬ್ರು ಇರ್ತಾರ, ಈಗ ಎಲ್ಲೋ ಒಂದೊಂದ್ ಕಡೆ ಒಳ್ಳೆ ಚಿತ್ರ ಸಿಗ್ತಾರೆ. ಮಾರ್ಗ ಪರಿವರ್ತನೆ ಮಾಡೋದು ಮಕ್ಕಳದು. ಒಂದೇ ಘಟನೆ ಹೇಳ್ತೀನಿ. ನಾವು ಮಿಡ್ಲಿ 5ನೇ ತೆಗಿದ್ವಿ, ನಮ್ಮದು ಕಟ್ಟಾಯ ಹಾಸನದ ಹತ್ರ. ಚೆನ್ನಗೌಡ ಅಂತ ಹೆಡ್ ಮಾಸ್ಟರ್ ಇದ್ರು. ಒಬ್ಬ ಡ್ರೈವರ್ ಏನೋ ಒಂದು ನರ್ಸಿಗೆ ಏನೋ ಇದು ಮಾಡಿದ್ದಲ್ಲಿ. ಹೆಡ್ ಮಾಸ್ಟರ್ ನಮ್ಮ ಮ್ಯಾರೇಜ್ ಆಗಿಲ್ಲ, SP ಫೋನ್ ಮಾಡಿದ್ರು, ಏನ್ ರೀ ಘಟನೆ ಆಗಿ ಇಷ್ಟೊತ್ತಾಗಿದೆ, ಏನ್ ಮಾಡ್ತಿದ್ದೀರ ಅಂತ. SP ಡೈರೆಕ್ಟ್ ಮಾಸ್ಟರ್ ಎಷ್ಟು ಇದ್ರು ಅದನ್ನ, ಅದಕ್ಕೆ 1 ಗಂಟೆ ಆಗಿಲ್ರಿ, ಸ್ವತಃ SP ಬಂದ್ಬಿಟ್ಟು. ಆವಾಗ ಗುರುಗಳಂದ್ರೆ ಒನ್ ಆಫ್ ದ ನೋಬಲ್ ಕ್ಲಾಸ್ ಆಫ್ ದ ಸೊಸೈಟಿ, ಅವರು ಹೈಲಿ ರೆಸ್ಪೆಕ್ಟೆಡ್ ಕ್ಲಾಸ್ ಆಫ್ ಸೊಸೈಟಿ. ಮೇಡಮ್ ಅವರೇ, ನಮಗೆ ಟ್ಯೂಷನ್ ಹೇಳ್ತಿದ್ರು SLCಗೆ. ಅವರು ಸ್ಕೂಲಲ್ಲೇ ಇದ್ರು, ಉಳಿದಿದ್ರು ಅವರು. ನಾವು ಉದ್ದಕ್ಕೆ 20 ಹುಡುಗರು ಮಲಗಿರ್ತಿದ್ವಿ. ಎಲ್ಲ ಮಕ್ಕದ ಮ್ಯಾಗ ಇತ್ತಾಗದವ್ರು ಕೊಡದಲ್ಲಿ ನೀರು ತಗೊಂಡು ಸುರ್ಕೊಂಡ್ಬಿಡ್ತಿದ್ವಿ. ಹೇಳಕ್ ಹೇಳ್ತಿದ್ದಿಲ್ಲ, ಕೊಡದಲ್ಲಿ ನೀರು ನಾವು ಬಿಡ್ಬಿಡಿ ಅಂತ ಬಿಡ್ತಿದ್ವಿ. ಕಡಿವರೆಗೂ ನಮ್ಮಲ್ಲೇ ರಿಟೈರ್ಡ್ ಪ್ರಿನ್ಸಿಪಲ್ ಕಾಲೇಜಿಗೆ ರಿಟೈರ್ಡ್ ಆದ್ರು. छोटा मोटा ರಾಜಕಾರಣಿಗಳು ಚೆನ್ನೈಗೌಡರು ಫಂಕ್ಷನಿಗೆ ಬರ್ತಾರೆ, ಒಬ್ರು ಇರ್ತಿದ್ದಿಲ್ಲ. ಹಳ್ಳಿಯಾಗ ಜಗಳ ಆದ್ರೂ ಸತ ಚೆನ್ನೈಗೌಡರು ಬರ್ತಾರೆ ಅಂದ್ರೆ ಒಬ್ಬ ಗುರು ಅಂದ್ರೆ ಅಷ್ಟೊಂದು ಇಲ್ಲ. ಅವ್ರದ್ದು ಇದು ಮೊರಲ್ ಅಷ್ಟು ಸ್ಟ್ರಾಂಗ್ ಇತ್ರಿ, ಕ್ಯಾರೆಕ್ಟರ್ ಸ್ಟ್ರಾಂಗ್ ಇದ್ದು ಅವಾಗ. ಹಂಗಾಗಿ ಅದಕ್ಕ ಒಪ್ತಿದ್ರು ಜನ. ಅದಕ್ಕ ಇಲ್ಲ. ಈಗ ಒಂದ್ ಕಲ್ನಾಗ ಇನ್ನೂ ಅನುರಾಗ್ ಹುಟ್ಟಿದ್ದಿಲ್ಲ, ನಮ್ಮದು ಕಿಶನ್ ಇದ್ರಾಗಿದ್ದ. ಅವಾಗ 5 ರೂಪಾಯಿನೂ ತಗೋತಿದ್ದ ಇಂಜೆಕ್ಷನ್. ಇಂಜೆಕ್ಷನ್ ಅವ್ದು ಆರಾಮಾಗ್ಬಿಡ್ತಿತ್ತು, ಏನೇ ಇದ್ರು. ಸ್ಪೆಷಲಿಸ್ಟ್ ಅಲ್ಲ, ಜನರಲ್ ಫಿಸಿಷಿಯನ್. ಮೇಡಮ್ 5 ರೂಪಾಯಿ ಒಂದು ಫೀ. ದೂರ ಹೋದ್ರಿ. ಹಳೆಯಾಳದವ್ರು ಯಾರು 5 ರೂಪಾಯಿ ಎಲ್ಲ ಹಳೆಯಾಳ. ಹೌದು. ದೇಶಪಾಂಡೆ ಡಾಕ್ಟರ್ ಎಷ್ಟು ಮಂದಿ ಗೊತ್ತು? ನನಗಷ್ಟೇ ಗೊತ್ತು, ನನಗಷ್ಟೇ ಗೊತ್ತು. ಬ್ರಾಹ್ಮಣಗಲ್ಲಾಗಿದ್ರು ಅವ್ರು. ಡಾಕ್ಟರ್ ದೇಶಪಾಂಡೆ. ನಿತಿನ್ ದೇಶಪಾಂಡೆ ಮನೆ ಐತ್ಲ ಆ ಕಡೆ ಮುಂದೆ ಲೈನಿಗೆ, ಆ ಕಡೆ ನಿತಿನ್ ದೇಶಪಾಂಡೆ ಮನೆ ದಾಟಿದ್ಮೇಲೆ ಆ ಕಡೆ ಮುಂದೆ ಹಳೆ ಮನೆ ಇತ್ತು ಅವ್ರ್ದು. ದೇಶಪಾಂಡೆ ಕೇಳಿರಿ. ಇಂಜೆಕ್ಷನ್ ಅವ್ರ ಜೀವನದಾಗ ಇಂಜೆಕ್ಷನ್ ಮಾಡಿದ್ ನೋಡಿಲ್ಲ. ಹೊಸ ಹುಡುಗರು, ಹೊಸ ಹುಡುಗರು ಅಂದೆ. ಅವರು ಸ್ಪರ್ಶಕ್ ನಾನು ಕೈ ಹಿಡ್ಕೊಂಡ್ 2 ನಿಮಿಷ ಇದ್ ಮಾಡ್ತಿದ್ರು. ನಾಡಿ ನೋಡೋದು ಅಂತಾರ ಹಂಗ. ಹೌದು, ಅವರು ಬೇರೆ ವಿದ್ಯೆನೇ ಇದ್ವು ನೋಡಿ ಮಲಿಕಂತಿದ್ರು. ಅವ್ರದ್ದೊಂದೇ ಘಟನೆ ಹೇಳ್ತೀನಿ ನಾನು. ಇಲ್ಲೊಂದು ಹೆಣ್ಮಗಳಿಗೆ ಮಕ್ಕಳಾಗಿಲ್ಲ. ಮೈಸೂರಲ್ಲಿ ಅವರು ಲೇಡೀಸ್ ಸ್ಪೆಷಲಿಸ್ಟ್ ಭಾಳ ಚೆನ್ನಾಗದಾರ ಅಂತೇಳಿ ಅಲ್ಲಿ ಕರ್ಕೊ ಹೋಗ್ಯಾರ. ಅಲ್ಲೆಲ್ಲ ಟೆಸ್ಟ್ ಎಲ್ಲ ಆದ್ಮ್ಯಾಗ ಕಡೆಗೆ ಡಾಕ್ಟರ್ದು ರಿಪೋರ್ಟ್ ತೆಗೆದು ಕೊಟ್ಟಾರ ಅವ್ರು. ಯಾರಿಗೆ? ಮೈಸೂರು ಲೇಡಿ ಡಾಕ್ಟ್ರಿ. ಅವ್ರು ಏನೇನು ಮಷಿನರಿ ಇಟ್ಕೊಂಡಾರ ಅಂತ ಕೇಳಾರ. ಏನು ಮಷಿನರಿ ಇಲ್ರಿ, ಹಂಗ ರಿಪೋರ್ಟ್ ಕೊಟ್ಟಾರ. ನೋಡಕ್ಕಾರ ಒಂದು ಬರ್ಬೇಕಾತ್ ನಾವು ಡಾಕ್ಟ್ರ್ ಅಂತವಲ್ಲ, ಏನು ಮಷಿನ್ ಇಲ್ಲದೆ ಇಂಥ ರಿಪೋರ್ಟ್ ಕೊಡ್ತಾರಂದ್ರೆ ಅಂದರೆ ವಿದ್ಯೆ ಅಂದ್ರೆ ಎಷ್ಟು ಆಳವಾಗಿ ಕಲಿತಿದ್ರು ಹಿಂದೆ. ಇವತ್ತು ಇಲ್ಲೇ ನಾವೇ ಈಗ ನಾನು ಮೊನ್ನೆ ಒಂದು 2 ಸರಿ ಯೂನಿವರ್ಸಿಟಿ ಅವ್ರಿಗೆ ಇದಕ್ಕೆ ಕರೆದ್ರು, ಬರಂಗಿಲ್ಲ ನೀವು ಯಾರಿಗೆ ಹೊಸ ಹೋಯ್ತಲ್ಲ ಇಲ್ಲಿ ಕಳಿಸ್ರಿ. ಸುಮ್ಮನೆ ಯಾವೊಂದು ಕಂಪ್ನಿ ಏಜೆಂಟ್ ಆಗಿ ನೀವು ಕೆಲಸ ಮಾಡತ್ತೀರಿ, ಅಲ್ಲಿ ಬಂದು ನಾವು ಮಾಡಿ ಅದು ಏನು ಪ್ರಯೋಜನ ಆಗೋದಿಲ್ಲ. ನೋಡ್ತೀವಲ್ಲ ಇವತ್ತು ಎಲ್ಲರೂ ಲೂಟಿ ಮಾಡೋದು ರೈತರ ಹೆಸರಾಗ, ಮತ್ತೆ ಎಲ್ಲರೂ ಭಾಷಣ ಮಾಡೋದು ರೈತರು ಉದ್ಧಾರ ಮಾಡ್ತೀನಿ ಅಂತಾನೆ. ಮತ್ತೆ ಪ್ರತಿಯೊಂದು ಉದ್ಯೋಗಗಳಲ್ಲಿ ಮಾನವೀಯತೆ ಅನ್ನೋದಿಲ್ಲ. ಈಗ ಕಮರ್ಷಿಯಲೈಸೇಷನ್ ಇದೆ ಎಲ್ಲದ್ರಲ್ಲಿ. ಹಂಗಾಗಿ ಆ ಕೊಂಡಿ ಇಲ್ಲ. ಕನೆಕ್ಟ್ ಅನುಭವ ಹೇಳಿಕ್ ಬಯಸ್ತೀನಿ. ಅಂದ್ರೆ ಗೋವುಗಳದ ಮೌಂಟ್ ಅಬು ಹೋಗಿದ್ದೆ ಅಲ್ಲ, ನಮ್ಮಲ್ಲಿ ಬೆಳಿಗ್ಗೆ ಅಮೃತ ವೇಳೆ ಮೆಡಿಟೇಷನ್ ಸ್ಟಾರ್ಟ್ ಆಗ್ತದೆ. 3 ಗಂಟೆಗೆ ಸ್ಟಾರ್ಟ್ ಆಗ್ತೈತ್ರಿ. ಅವು ಪ್ರತಿಯೊಂದು ಗೋವುಗಳಿಗೆ ಹೆಸರದ.
ಪ್ರತಿಯೊಂದು ಒಬ್ಬ ಮನುಷ್ಯ ವಿನೋದ್ ಭಾಯ್ ಅಂತ ಹೇಳಿದಾರ ಅವ್ರು ಮ್ಯಾನೇಜ್ ಮಾಡ್ತಾರ. ಆ ಮೆಡಿಟೇಷನ್ 1 ನಿಮಿಷ ನಿಮ್ಗೆ ಗೊತ್ತಲ್ಲ, ನಮ್ಮಲ್ಲಿ ಒಂದ್ ತಾಸಿಗೆ ಟ್ರಾಫಿಕ್ ಕಂಟ್ರೋಲ್ ಅಂತ ಇರ್ತದ. ಮ್ಯೂಸಿಕ್ ಇದಾದ್ರ ಎಲ್ಲಾರು ಸೈಲೆನ್ಸ್ ಒಳಗ್ ನಿಂದಿರ್ಬೇಕು. ಕೇಳ್ರಿ ಸ್ವಲ್ಪ. 1 ಮಿನಿಟ್ ಟ್ರಾಫಿಕ್ ಅಂತ ಹೇಳಿ ಸಿಗ್ನಲ್ ಅಂತ ಹೇಳಿ ಇರ್ತೈತದ. ಅದು ಪ್ಲೇ ಆದ್ರ ಎಲ್ಲಾರು ನಾವ್ ಎಲ್ಲಿರ್ತೀವಿ ಅಲ್ಲಿ ಸೈಲೆಂಟ್ ಆಗಿ ನಿಂತ್ಕೋತೀವಿ. ಮೌಂಟ್ ಅಬುದಲ್ಲಿ ಹಂಗಿದೆ. ಅವು ಗೋಗಳು ಸರ ಎದ್ ನಿಂದಿರ್ತಾವ ಆ ಮೆಡಿಟೇಷನ್ ಪ್ಲೇ ಆದ ಕೂಡ್ಲೆ. ಅವು ಎಷ್ಟು ರೆಸ್ಪಾನ್ಸ್ ಅಂದ್ರೆ ಅಷ್ಟು ರೆಸ್ಪಾಂಡ್ ಮಾಡ್ತಾವು. ಮೇಡಮ್ ಈಗ ಒಬ್ರು ಫೋನ್ ಮಾಡಿದ್ರು, ಪ್ರಾಣಿ ಮತ್ತೆ ಮನುಷ್ಯನ ಸಂಘರ್ಷದ ನಡುವೆ ನಾಳೆ ಇದಕ್ಕೆ ಹೊಂಟಿವಿ, ಅಲ್ಲಿ ಬೆಂಗಳೂರಿನಾಗ ಇದೈತ್ರಿ, ನಾವು ಯಾರೋ ಒಬ್ರು ಏನೋ ಯಾಕೋ ಬರ್ತೀನಿ ಅಂತ ಬರಲ್ಲ ಅನ್ಕೊಂಡೆ ಅಂದ್ರು. ಅದಕ್ಕೆ ಧಾರವಾಡದಾಗ ಒಂದಿಬ್ರು ತಿಮ್ಮಾಪುರ ಅಂತ ಸರ್ ಅದಾರ, ಗೊತ್ತೇನೆ ಯಾರಿಗಾರ? ಪಕ್ಷಿ ತಜ್ಞ ಅವರು, ರಿಟೈರ್ಡ್ ಟೀಚರ್ ಅವರು. ಪಕ್ಷಿ ಬಗ್ಗೆ ಬಹಳಷ್ಟು ಹವ್ಯಾಸ ಅವ್ರಿಗೆ. ಆಮೇಲೆ ಪ್ರಕಾಶ್ ಗೌಡ್ರ ಅಂತ ಅದಾರ. ನೀವು ಇದನ್ನ ನಾನೇನ್ ಮಾತಾಡ್ತೀನಿಲ್ಲ ಎಲ್ಲ ಯೂಟ್ಯೂಬ್ನಾಗ ನೋಡಕ್ ಸಿಗ್ತಾವ. ಪ್ರಕಾಶ್ ಗೌಡ್ರ ಪಕ್ಷಿ ತಜ್ಞ ಅಂತ ಹೊಡೀರಿ, ಅವ್ರು ಒಂದ್ 4-5 ಜನರದ್ದು. ಈಗ ಎಲ್ಲ ಲಾಸ್ಟ್ ಸ್ಟೂಡೆಂಟ್ಸ್ ಏನಪ್ಪಾ ಬೇರೆ ಬೇರೆ ಅದಿರಿ? ಬೇರೆ ಲಾಸ್ಟ್ ಸ್ಟೂಡೆಂಟ್ ಎಷ್ಟು ಜನ ಅದಿರಿ? ಒಬ್ನೇ, ಅನುರಾಗ್ ಒಬ್ನೇ. ಹೇಳ್ಬಿಡ್ರಲ್ಲ ಏನ್ ಓದ್ತಾರ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಜನರಲ್ ಆಗಿ ಒಂದ್ ಹೇಳ್ಬಿಡ್ತೀನಿ. ಅನುರಾಗಗೆ ಎಲ್ಲಾರ್ಗು ಸಿದ್ದಪ್ಪ ಹೊಸಮನಿ ಅಂತ ಹೆಸರು ಕೇಳಿರಿ ಮೇಡಮ್, ನಿಮ್ಗೆ ಗೊತ್ತಿಲ್ಲ? ಕೇಳ್ರಪ್ಪ ತಮ್ಮ, ದೇಶಭಕ್ತ ಸಿದ್ದಪ್ಪ ಹೊಸಮನಿ ಅಂತ ಹೇಳಿ. ಅವರು ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು. ಅಲ್ಲ ಸಾರಿ, ಕರ್ನಾಟಕದ್ದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು. ಸುಭಾಷ್ ಚಂದ್ರ ಬೋಸು ನೆಹರು ಇಬ್ರು ಕಾಂಟೆಸ್ಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್. ಡಿಸೈಡಿಂಗ್ ಓಟ್ ಕರ್ನಾಟಕ. ಸಿದ್ದಪ್ಪ ಹೊಸಮನಿ ಅವ್ರು ಯಾರಿಗೆ ಓಟ್ ಹಾಕ್ತಾರೆ ಅವರು ಅಧ್ಯಕ್ಷರು. ಸಿದ್ದಪ್ಪ ಹೊಸಮನಿ ಹೋಗಿ ಸುಭಾಷ್ ಚಂದ್ರ ಬೋಸ್ ಓಟ್ ಹಾಕ್ತಾರೆ. ಸುಭಾಷ್ ಚಂದ್ರ ಬೋಸ್ ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಕೂಡಲೇ ಗಾಂಧಿ ಗುರಿ ಬಿದ್ದು ಕಡಿಯಕ್ಕಾಗದ ಇದು ಕೊಟ್ಟು 1 ವರ್ಷಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರ. ಈ ಅದು ಮುಂದ್ ಕತಿ ಬಾಳ ಆಗ್ತೈತೆ ಬಾಡೀಗ. ಹೊಸಮನಿ ಸಿದ್ದಪ್ಪ ಅವ್ರು ಹೇಳಕ್ ಹೋಗಿ ಅದ್ ಬಂತು ವಿಷಯ. ಹೊಸಮನಿ ಸಿದ್ದಪ್ಪ ಅಂದ್ರೆ ಬಡವ್ರು ಹೋಗಿಲ್ರಿ, ನಿಮ್ಮ ಅಮ್ಮ ಅಡ್ಡಾಡ್ತಾರಲ್ಲ, ನಿಮ್ಮ ಅಮ್ಮಂದ್ ಹೆಂಗ್ ಪರಿಚಯ ಅಂದ್ರೆ ಕೋಟ್ನಾಗ ಪಿಟಿ ಅಡ್ಡಾಡದ್ ನೋಡಿ ಯಾರು ಇದು ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ ನಾನು. ಆಮೇಲೆ ಬಡವ್ರು ಯಾರು ಬಂದ್ ಕೂಡ್ಲೆ ವಕೀಲ್ರ ನಿಮ್ಮ ವಕೀಲ್ ಅಲ್ಲದ ನೋಡಂತ ತೋರಿಸ್ತಿದ್ರು ಅವ್ರಿಗೆ ಹೊಸಮನಿ ಸಿದ್ದಪ್ಪ. ಆಗ ಹಳ್ಳಿಲಿ ಬಡ್ಡಿ ವ್ಯವಹಾರ ತಗೊಳೋದು, ಸಹಿ ಮಾಡಿಕೊಡೋದು ಎಲ್ಲ ವ್ಯವಹಾರ ಇದ್ವು. ಒಬ್ಬ ರೈತ ದುಡ್ಡು ತಗೊಂಡಾನ ಯಾರ ಕಡೆ? ಸಾವುಕಾರನ ಕಡೆ. ದುಡ್ಡು ವಾಪಸ್ ಕೊಟ್ಟಾನ, ಪಾವತಿ ವಾಪಸ್ ಇಸ್ಕೊಂಡ್ವಿ. ಇವ ಹೋಗಿ ಕೇಸ್ ಹಾಕಿದ, ನನ್ ದುಡ್ಡು ಬರೋದೈತೆ ಅಂತೇಳಿ. ಹೊಸಮನಿ ಸಿದ್ದಪ್ಪ ಅವರು ಆ ಕೇಸ್ನಾಗ ಸಾಯಂಕಾಲ ಕ್ರಾಸಿಗೆ ತಗೊಂಡು ಯಾರಿಗೆ ದುಡ್ಡು ಯಾರಿಗೆ ಕೊಟ್ಟಿದ್ನಲ್ಲ ಅವ್ನು, ನೋಡ್ಪಾ ಇಂಥ ಬೇವಿನ ಗಿಡದ ಬಿಡ್ದ ಕೊಟ್ಟಿದ್ದವ, ಆ ಬೇವಿನ ಗಿಡದ ಕಡೆ ಹೇಳಿಸ್ತೀನಿ ನಡಿ ಅಂದ್. ಅಲ್ಲೇ ಕರ್ಕೊಂಡು ಹೋದ ಇರ್ಬೇಕು. ಆಮೇಲೆ ಆ ಬೇವಿನ ಗಿಡ ಬಾಳ ದೂರ ಐತ್ರಿ, ಈಗ ಹೋಗಕ್ ಹತ್ಲಾಕತ್ತೆ ಅಂದ. ಬರ್ಕೋರಿ ಅಂದ ಜಡ್ಜಿಗೆ. ಆಗ ಅವ್ರಿಗೆ ಬೇವಿನ ಗಿಡ ಸಾಕ್ಷಿ ವಕೀಲ್ರ ಅಂತ ಬಿತ್ತು. ಬೇವಿನ ಗಿಡ ಸಾಕ್ಷಿ ವಕೀಲ್ರು ಆ ಗಿಡ ಬಿಡದಾಗ ದುಡ್ಡು ಕೊಟ್ಟದ್ ಗ್ಯಾರಂಟಿ ಆತು, ಬರ್ಕೋರಿ ಅಂತ ಕೇಸ್ ಕಿತ್ತೋತು ಅಂದ್ರೆ ಹೇಳಿದ್ ನಾನು ನಿಮಗೆ. ಸರಿ ಬೈ. ನೋಡ್ರಿ, ಇದು ದಾಂಡೇಲಿ ರೋಡ್ ಕಡೆ ಐತಿ ನೋಡ್ರಿ. ನೀವು ನೋಡ್ಬೋದು ಎಲ್ಲ ಥರದ ತಾಂದಳಗಳೆಲ್ಲ ಅದಾವ. ಮತ್ತು ಅವು ಮಕ್ಕೊಂಡಿದ್ದು ಈಗ ನಮ್ಗೆ ನೋಡಿ ನಾವು